ಹಾಯ್ ಎಲ್ರಿಗೂ ನಮಸ್ಕಾರ. ನಾಳೆಯಿಂದ ನಾನು ಗರ್ಭ ಸಂಸ್ಕಾರ ಬುಕ್ನ ಸಮರಿಯನ್ನು ನನ್ನ ಚಾನಲ್ನಲ್ಲಿ ಹಾಕ್ತಾ ಹೋಗ್ತೀನಿ. ಈ ಪುಸ್ತಕದಲ್ಲಿ ಒಟ್ಟು 28 ಅಧ್ಯಾಯಗಳಿವೆ. ಒಂದೊಂದು ಅಧ್ಯಾಯದ ಸಂಕ್ಷಿಪ್ತ ವಿವರಣೆಯನ್ನು ನಾನು ಕಥೆಯ ರೂಪದಲ್ಲಿ ತಿಳಿಸ್ತಾ ಹೋಗ್ತೀನಿ. ಗರ್ಭ ಸಂಸ್ಕಾರ ಪುಸ್ತಕವನ್ನು ಎಲ್ಲರೂ ಓದಲೇಬೇಕು ಅಂತಹ ಪುಸ್ತಕ ಇದು. ಮುಖ್ಯವಾಗಿ ಪ್ರೆಗ್ನೆಂಟ್ ಲೇಡೀಸ್ ತಿಳಿಸ್ಕೊಳ್ಳಲೇಬೇಕಾದಂತಹ ಪುಸ್ತಕ ಇದು. ಮತ್ತು ಯಾರು ತಾಯಿ ಆಗೋರಿದ್ದೀರಾ ಅಂದರೆ ಮದುವೆ ಆಗಿ ಮಕ್ಕಳ ನಿರೀಕ್ಷೆಯಲ್ಲಿದ್ದೀರಾ ಅಂತಹವರು ಸಹ ಇದನ್ನು ತಿಳ್ಕೊಳ್ಳೇಬೇಕು. ಈ ಜಗತ್ತಿಗೆ ಮಗು ಬರುವ ಮುಂಚೆ ಹೇಗೆ ಸಂಸ್ಕಾರ ಕೊಡಬೇಕು, ಗರ್ಭ ಧರಿಸೋಕ್ಕೂ ಮುಂಚೆ ನಾವು ಹೇಗಿರಬೇಕು, ತಾಯಿ ಆಗೋದು ನಮ್ಮ ಆಲೋಚನೆಗಳು ಹೇಗಿರಬೇಕು, ಗರ್ಭಧಾರಣೆಗೆ ಹೇಗೆ ತಯಾರಿ ಇರಬೇಕು, ಆಹಾರದ ಬಗ್ಗೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು, ಹೆರಿಗೆಗೆ ಪೂರ್ವ ತಯಾರಿ ಹೇಗಿರಬೇಕು, ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ತಿಳ್ಕೊಳ್ತೀವಿ ಕೂಡ. ಪ್ರೆಗ್ನೆಂಟ್ ಇರೋ ಲೇಡೀಸ್ ಅಷ್ಟೇ ಅಲ್ಲ, ಎಲ್ಲರೂ ತಿಳಿದುಕೊಳ್ಬೇಕಾದಂತಹ ಪುಸ್ತಕ ಇದು. ಒಂದು ಮಗು ಹೇಗೆ ನಾವು ಪಾಲನೆ ಪೋಷಣೆ ಮಾಡಬೇಕು, ಗರ್ಭದಲ್ಲಿರುವಾಗಲೇ ನಾವು ಹೇಗೆ ನೋಡ್ಕೊಳ್ಬೇಕು ಅನ್ನೋದು. ಮಗುವಿನ ಜವಾಬ್ದಾರಿ ತಾಯಿಗಷ್ಟೇ ಇರೋದಿಲ್ಲ, ತಂದೆಗೂ ಸಹ ಇರುತ್ತೆ. ಮನೆಯಲ್ಲಿನ ಪರಿಸರದ ವಾತಾವರಣದ ಮೇಲೆ ಮಗುವಿನ ಬ್ರೈನ್, ಮಗುವಿನ ಎಲ್ಲ ಆಟ ಪಾಠಗಳು ಅದರ ಅದು ಬೆಳೆಯೋ ರೀತಿ ಡಿಸೈಡ್ ಆಗುತ್ತೆ. ಹಾಗಾಗಿ ಗಂಡ್ಮಕ್ಳು ಎಲ್ಲರೂ ಈ ವಿಡಿಯೋವನ್ನು ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಸಂಸ್ಕಾರ ಪುಸ್ತಕದ ಸಮರಿಯನ್ನು ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.